Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 119 verse 72. The law that you gave means more to me than all the money in the world. ಕೀರ್ತನೆಗಳು 119:72 ವಚನ. ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಇಲ್ಲಿ ದೇವರ ವಾಕ್ಯದಲ್ಲಿ ಅರಸನಾದ ದಾವೀದನು ಬರೆಯುತ್ತಾ ಇದ್ದಾನೆ, ದೇವರ ವಾಕ್ಯ ನನಗೆ ಎಲ್ಲಕ್ಕಿಂತಲೂ ಅತಿ ಪ್ರಿಯ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿದ್ದರೂ ಕೂಡ ಅವೆಲ್ಲವುಗಳಿಗಿಂತ ಧರ್ಮಶಾಸ್ತ್ರ ನನಗೆ ಅತಿ ಪ್ರಿಯ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಒಳ್ಳೆಯದು ಯಾವುದೆಂದು ತಿಳಿದುಕೊಳ್ಳುವುದು ಕರ್ತನು ನಮ್ಮ ಪಾಲಿಗೆ ಬಿಟ್ಟಿದ್ದಾನೆ. ಒಳ್ಳೆಯದನ್ನು ಕೆಟ್ಟದನ್ನು ಎರಡೂ ನಮ್ಮ ಮುಂದೆ ಕರ್ತನು ಇಟ್ಟಿದ್ದಾನೆ. ಜೀವವು ಮತ್ತು ಮರಣವು ನಮ್ಮ ಮುಂದೆ ಇದೆ. ಪ್ರಪಂಚದ ಪಾಪ ಭೋಗಗಳು, ಆತ್ಮಿಕ ಸಂತೋಷವೂ ಕರ್ತನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ಆರಿಸಿಕೊಳ್ಳಬೇಕಾದದ್ದು ನಮಗೆ ಬಿಟ್ಟು ಬಿಟ್ಟಿದ್ದಾರೆ. ಆರಿಸಿಕೊಳ್ಳಬೇಕಾದವರು ನಾವೇ ಆಗಿದ್ದೇವೆ. ಇಲ್ಲಿ ಅರಸನಾದ ದಾವೀದನ ಮನಸ್ಸು ತೂಕದ ತಕ್ಕಡಿಯಾಗಿ ನಿಂತಿತು. ಒಂದು ಕಡೆ ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಇಟ್ಟುಕೊಂಡನು, ಮತ್ತೊಂದು ಕಡೆ ಸತ್ಯವೇದವನ್ನು ಇಟ್ಟುಕೊಂಡನು. ಅದರಲ್ಲಿ ಆತನು ಸತ್ಯವೇದವನ್ನೇ ಆರಿಸಿಕೊಂಡನು. ಹೌದು, ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಉಸಿರಿದ ಧರ್ಮಶಾಸ್ತ್ರವು ಅತಿ ಪ್ರಿಯವಾಗಿದೆ ಎಂಬುದಾಗಿ. ಆ ಚಿನ್ನ ಬೆಳ್ಳಿ ನಾಣ್ಯವೆಲ್ಲವನ್ನು ಆತನು ಬಿಟ್ಟನು, ಧರ್ಮಶಾಸ್ತ್ರವನ್ನು ಆತನು ಆರಿಸಿಕೊಂಡನು. ಯೂದನ ಬಗ್ಗೆ ನಾವು ನೋಡ್ತೇವೆ. ಅವನು ಕೂಡ ತನ್ನ ಮನದ ತಕ್ಕಡಿಯಲ್ಲಿ ಒಂದು ಕಡೆ 30 ಬೆಳ್ಳಿಯ ನಾಣ್ಯಗಳನ್ನು ಇಟ್ಟುಕೊಂಡನು, ಮತ್ತೊಂದು ಕಡೆ ಕ್ರಿಸ್ತನನ್ನು ಇಟ್ಟು ತೂಗಿದನು. ಅವನಿಗೆ ಇಷ್ಟ ಬಂದದ್ದು ಆ 30 ಬೆಳ್ಳಿಯ ನಾಣ್ಯಗಳೇ. ಕ್ರಿಸ್ತನನ್ನು ಅವನು ಆರಿಸಿಕೊಳ್ಳಲಿಲ್ಲ. ಆ ಬೆಳ್ಳಿಯ ಹಣಕ್ಕಾಗಿ ಏಸು ಕ್ರಿಸ್ತನನ್ನು ಹಿಡಿದುಕೊಟ್ಟನು. ಏಸುವನ್ನು ಚಡಿಯಿಂದ ಹೊಡೆದು ಎಳೆದುಕೊಂಡು ಹೋದಾಗ ಯೂದನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಆಗ ಆ ಹಣವನ್ನು ಇದು ಯಾವ ಪ್ರಯೋಜನಕ್ಕೂ ಬಾರದು ಎಂಬುದಾಗಿ ತಿಳಿದುಕೊಂಡು ಅದನ್ನು ದೇವಾಲಯದಲ್ಲಿ ಬಿಟ್ಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ಮೋಶೆಯ ಬಗ್ಗೆ ನಾವು ನೋಡ್ತೇವೆ. ಅವನು ಒಂದು ದಿವಸ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದಕ್ಕೆ ಬೇಡ ಎಂದುಕೊಂಡನು. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟಗಳನ್ನು ಅನುಭವಿಸುವುದು ಒಳ್ಳೆಯದು ಎಂಬುದಾಗಿ ತೀರ್ಮಾನಿಸಿಕೊಂಡನು. ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಎಂದು ಎಣಿಸಿಕೊಂಡನು. ನನ್ನ ಪ್ರಿಯ ದೇವ ಮಗುವೆ, ನೀನು ಯಾವುದನ್ನು ಆರಿಸಿಕೊಳ್ಳುತ್ತಿ? ದಾವೀದನ ಹಾಗೆ ಧರ್ಮಶಾಸ್ತ್ರವನ್ನು ಆರಿಸಿಕೊಳ್ಳುತ್ತೀಯಾ? ಯೂದನ ಹಾಗೆ 30 ಬೆಳ್ಳಿಯ ನಾಣ್ಯಗಳನ್ನು ಆರಿಸಿಕೊಳ್ಳುತ್ತೀಯಾ? ಅಥವಾ ಮೋಶೆಯ ಹಾಗೆ ಫರೋಹನ ಕುಮಾರ್ತೆಯ ಮಗನು ಎನಿಸಿಕೊಳ್ಳುವುದನ್ನು ಬೇಡ ಎಂಬುದಾಗಿ ದೇವ ಜನರೊಂದಿಗಿರುವುದನ್ನು ಆರಿಸಿಕೊಳ್ಳುತ್ತೀಯಾ? ಆರಿಸಿಕೊಳ್ಳುವುದು ದೇವರು ನಿನ್ನ ಕೈಯಲ್ಲಿ ಬಿಟ್ಟಿದ್ದಾರೆ. ನೀನು ಶ್ರೇಷ್ಠವಾದದನ್ನು ಆರಿಸಿಕೊ. ನೀನು ಯೆಹೋವನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿರ್ತದೆ. ಆಗ ನಿನ್ನ ಸುಖವು ದೊಡ್ಡ ನದಿಯಂತೆ ಹರಿಯುತ್ತದೆ, ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆ ಇರುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿ ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಒಳ್ಳೆಯದು ಕೆಟ್ಟದ್ದನ್ನು ಆರಿಸಿಕೊಳ್ಳುವುದನ್ನು ನಮಗೆ ಬಿಟ್ಟಿದ್ದೇವಾ? ಅದಕ್ಕಾಗಿ ಸ್ತೋತ್ರ. ಅರಸನಾದ ದಾವೀದನು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಧರ್ಮಶಾಸ್ತ್ರವನ್ನು ಆರಿಸಿಕೊಂಡನು ದೇವ, ಅದಕ್ಕಾಗಿ ಸ್ತೋತ್ರ. ಆ ವಾಕ್ಯ ಇವತ್ತು ನಮಗೆ ತೋರಿಸಿಕೊಟ್ಟಿದ್ದೀರಿ ತಂದೆಯೇ. ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಇಂದು ನಾವೆಲ್ಲರೂ ಕೂಡ ಧರ್ಮಶಾಸ್ತ್ರವನ್ನೇ ಆರಿಸಿಕೊಳ್ಳುತ್ತೇವಪ್ಪ, ನಿನ್ನನ್ನೇ ಅಂಟಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ಆಜ್ಞೆಗಳನ್ನೇ ಪ್ರೀತಿಸುತ್ತೇವೆ ದೇವ. ನಿನ್ನ ಇಚ್ಛೆಯ ಮೇರೆಗೆ ನಮಗೆ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.